ಸರ್ 4 ದಿನದಿಂದ ಟ್ರೈ ಮಾಡ್ತಾ ಇದೀನಿ, ಆನ್ ಡ್ಯೂಟಿನೇ ಆಗ್ತಿಲ್ಲ. ಹೋಗ್ಬಿಡಿ. ವಾಲೆಟ್ ಬ್ಯಾಲೆನ್ಸ್ ನೆಗೆಟಿವ್ ಆಗಿರೋದ್ರಿಂದ ನಿಮ್ಗೆ ಡ್ಯೂಟಿ ಬರ್ತಾ ಇಲ್ಲ. ಸರ್ ನನ್ನ ಜೀವನ ನಡೆಸ್ತಾ ಇರೋದು ಆಟೋದಿಂದ, ಇವಾಗ ಇದೇ ಆನ್ ಆಗ್ತಾ ಇಲ್ಲ ಅಂದ್ರೆ ನನ್ನ ಜೀವನ ಹೆಂಗ್ ನಡೆಸಲಿ? ಸರ್ ಸಮಸ್ಯೆ ಇಲ್ಲ, ನೀವೇ ಆಟೋ ಪೇ ಸೆಟಪ್ ಮಾಡ್ಕೊಂಬಾರ್ದು. ಹೌದಾ? ಆಟೋ ಪೇ ಅಂದ್ರೆ ಹೆಂಗ್ ಸರ್? ಕೆಲವೊಮ್ಮೆ ಡ್ಯೂಟಿ ಮಾಡ್ತಾ ಮಾಡ್ತಾ ಆಕ್ಸೆಸ್ ಪೇ ಅನ್ನೋದ ಪೇ ಮಾಡೋದು ಮರ್ತಿರ್ತೀರಾ. ಇದರಿಂದ ನಿಮ್ ಅಕೌಂಟ್ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಇದ್ರ ಬದಲಾಗಿ ನೀವು ಆಟೋ ಪೇ ಯೂಸ್ ಮಾಡೋದ್ರಿಂದ ನಿಮ್ಗೆ ಈ ತರ ಯಾವ ಟೆನ್ಷನ್ಸ್ ಇರಲ್ಲ. ಸರ್ ಆದ್ರೆ ಇದನ್ನ ಆಕ್ಟಿವೇಟ್ ಮಾಡೋದು ಹೇಗೆ? ಇದೆಲ್ಲ ನನಗೆ ಏನು ಗೊತ್ತಿಲ್ಲ ಅಲ್ಲ. ಸರ್ ನೀವು ಬರೀ 3 ಸ್ಟೆಪ್ ಅಲ್ಲಿ ಆಟೋ ಪೇ ಸೆಟಪ್ ನ ಆಕ್ಟಿವೇಟ್ ಮಾಡ್ಕೊಬಹುದು. ಮತ್ತೆ ಇದಕ್ಕಂತ ನೀವು ಡ್ಯೂಟಿ ಮಾಡೋದ್ ಬಿಟ್ಟು ರ್ಯಾಪಿಡ್ ಆಫೀಸ್ ಬರೋ ಅವಶ್ಯಕತೆ ಕೂಡ ಇಲ್ಲ. ಹೌದಾ ಸರ್? ಅದೇಗೆ? ಮೊದಲನೇದಾಗಿ ನೀವು ರ್ಯಾಪಿಡ್ ಅಪ್ಲಿಕೇಶನ್ ಓಪನ್ ಮಾಡಿ ಆನ್ ಡ್ಯೂಟಿ ನೀವು ಕ್ಲಿಕ್ ಮಾಡಿದ್ರೆ ಸೆಟಪ್ ಆಟೋ ಪೇ ಆಪ್ಷನ್ ನಿಮ್ಗೆ ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋ ಪೇ ಸೆಟಪ್ ಪೇಜ್ ಓಪನ್ ಆಗುತ್ತೆ. ನೀವು ನಿಮ್ಮ UPI ಪೇಮೆಂಟ್ ಆಪ್ಷನ್ ಸೆಲೆಕ್ಟ್ ಮಾಡಿ ಕೇವಲ ₹2 ಪೇ ಮಾಡಿದ್ರೆ ಸಾಕು, ನಿಮ್ಮ ಆಟೋ ಪೇ ಆಕ್ಟಿವೇಟ್ ಆಗುತ್ತೆ. ನೀವು ಪೇ ಮಾಡೋ ₹2 ಕೂಡ ನಿಮ್ಮ ಅಕೌಂಟ್ ಗೆ ವಾಪಸ್ ರೀಫಂಡ್ ಆಗುತ್ತೆ. ಈ ಟ್ರಾನ್ಸಾಕ್ಷನ್ ಮಾಡೋ ಸಮಯದಲ್ಲಿ ನಿಮಗೆ ಕಾಣ್ತಿರೋ ಈ ₹40 ಈ ಟ್ರಾನ್ಸಾಕ್ಷನ್ ನ ಮ್ಯಾಕ್ಸಿಮಮ್ ಲಿಮಿಟ್ ಆಗಿರುತ್ತೆ. ಸರ್ ಹಾಗಿದ್ರೆ ನಾನು ಡ್ಯೂಟಿ ಮಾಡಿಲ್ಲ ಅಂದ್ರೆ ಅಮೌಂಟ್ ಕಟ್ ಆಗುತ್ತಾ? ಸರ್ ಖಂಡಿತವಾಗ್ಲೂ ಇಲ್ಲ, ನೀವು ಇವತ್ತು ಡ್ಯೂಟಿ ಮಾಡಿದ್ರೆ ನಾಳೆ ಕಟ್ ಆಗುತ್ತೆ. ಒಂದ್ ವೇಳೆ 40 ಇಲ್ಲ 50 ಕಟ್ ಆದ್ರೆ? ಸರ್ ಖಂಡಿತವಾಗ್ಲೂ ಇಲ್ಲ, ನೀವು ಡ್ಯೂಟಿ ಮಾಡಿದ್ರೆ ಮಾತ್ರ ಕೇವಲ ₹20 ಕಟ್ ಆಗುತ್ತೆ. ಸರ್ ₹20 ಮೇಲೆ ₹1 ಕಟ್ ಆದ್ರೂ ನಾವು ನಿಮ್ ವಾಲೆಟ್ ಗೆ ₹1,000 ಆಡ್ ಮಾಡ್ಕೊಡ್ತೀವಿ. ಇದು ನಮ್ ರ್ಯಾಪಿಡೋ ಪ್ರಾಮಿಸ್. ಥ್ಯಾಂಕ್ ಯು ಸರ್. ಇದರಿಂದ ನಾನು ನಾಳೆಯಿಂದ ಆರಾಮಾಗಿ ಡ್ಯೂಟಿ ಮಾಡ್ಕೊಳ್ತೀನಿ. ಇವ್ರ ತರ ನೀವು ಕೂಡ ನಿಮ್ಮ ಆಟೋ ಪೇ ಅನ್ನು ಇವತ್ತು ಸೆಟಪ್ ಮಾಡಿ.